ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ 786 ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊತೀನಿ, ಲೈಕ್ ಕೊಡಿ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಲೈಕೇ ಕೊಡ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ. ತುಂಬ ಜನಕ್ಕೆ ಒಳ್ಳೆಯದಾಗಲಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಬಂದು ನಿಮಗೆ ತುಂಬ ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ನೀವು ಕೇಳಿ, ಒಂದು 10 ನಿಮಿಷ ಟೈಮ್ ಕೊಟ್ಟು ಕೇಳಿ. ಎಲ್ಲನೂ ಕೂಡ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಚೇಂಜ್ ಏನೆಲ್ಲ ಮಾಡ್ಕೋಬೇಕು, ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಮತ್ತು ಸ್ಫಟಿಕನ ಯಾರೆಲ್ಲ ಆರ್ಡರ್ನ ಮಾಡಿದ್ರ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಸ್ಫಟಿಕ ಬೇಕು ಅಂತ ಹೇಳಿದ್ರೆ ನೀವು ನನ್ನ ಸ್ಕ್ರೀನ್ ಮೇಲೆ ಇರುವ ನಂಬರಿಗೆ ಆರ್ಡರ್ನ ಮಾಡ್ಕೊಳ್ಳಿ. ತುಂಬ ಜನ ಆರ್ಡರ್ನ ಮಾಡ್ಕೊಂಡಿದ್ದೀರಾ ಕೂಡ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪೀಣ್ಯದಿಂದ, ಮಹಾರಾಷ್ಟ್ರದಿಂದ, ತುಂಬ ಕೇರಳದಿಂದ, ಮಂಗಳೂರು ಕಡೆ ಜಾಸ್ತಿ ಆಗಿದೆ. ತುಂಬ ಹೇಳೋಕ್ಕೆ ಆಗ್ತಾಯಿಲ್ಲ. ತಮಿಳ್ನಾಡು ತುಂಬ ಕಡೆಯಿಂದ ಆರ್ಡರ್ನ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸಿಗೆ ಬದಲಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದುವಾ ಮಾಡಿ ಕಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನನ್ನ ಲೈಫ್ ಹೇಗೆ ಚೇಂಜ್ ಆಯಿತು ಅದೇ ಥರ ನಿಮ್ಮೆಲ್ಲರ ಕಷ್ಟಗಳು ಹೋಗಿ ನಿಮ್ಮ ಲೈಫ್ ಕೂಡ ಚೇಂಜ್ ಆಗಲಿ ಅಂತ ನಾನು ಕೇಳ್ಕೊತೀನಿ, ಸರಿನಾ? ಇವಾಗ ಯಾರಿಗೆಲ್ಲ ಬೇಕು ಆರ್ಡರ್ನ ಮಾಡ್ಕೊಳ್ಳಿ, ಬೇಗ ಆರ್ಡರ್ನ ಮಾಡ್ಕೊಳ್ಳಿ. ಯಾಕೆಂದರೆ ಬೇಗ ಖಾಲಿ ಆಗ್ತಾಯಿದೆ. ಬೇಗ ಆರ್ಡರ್ ಮಾಡ್ಕೊಂಡವ್ರಿಗೆ ಬೇಗ ನಾನು ಶಿಪ್ಪಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಒಂದಿನ ಅಂತೂ ಗ್ಯಾರಂಟಿ ಲೇಟ್ ಆಗುತ್ತೆ. ಯಾಕೆಂದರೆ ಖಾಲಿ ಆದ ತಕ್ಷಣ ನಾನು ಮಾರ್ಕೆಟಿಗೆ ಹೋಗಬೇಕಾಗುತ್ತೆ ತರಿಸೋಕ್ಕೋಸ್ಕರ. ಹಾಗಾಗಿ ಬೇಗ ಆರ್ಡರ್ನ ಮಾಡಿಕೊಂಡ್ರೆ ಬೇಗ ಕಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನನ್ನ ಲೈಫಲ್ಲಿ ನಾನು ಚೇಂಜ್ ಮಾಡಿಕೊಂಡು ಒಂದಿಷ್ಟು ಬದಲಾವಣೆ ಮಾಡಿದ ಮೇಲೆ ನನ್ನ ಲೈಫ್ ಚೇಂಜ್ ಆಯಿತು ಅನ್ನೋದಕ್ಕೆ ಇದೇ ಕಾರಣಗಳು. ಯಾಕೆಂದರೆ ತುಂಬ ಜನ ಹೇಳ್ತಾರೆ, ಅದನ್ನು ಮಾಡಿದ್ರೆ ಹಾಗಾಗೋಗುತ್ತಾ, ಇದನ್ನು ಮಾಡಿದ್ರೆ ಹೀಗಾಗೋಗುತ್ತಾ ಅಂತ. ಹೌದು, ಹಾಗೆ ಆಗುತ್ತೆ. ನಾವು ನಂಬಿಕೆ ಯಾವುದ್ರ ಮೇಲೆ ಇಟ್ಟು ಮಾಡ್ತೀವಿ ಅದ್ರ ಮೇಲೆ ಖಂಡಿತವಾಗ್ಲೂ ಸಕ್ಸಸ್ 100ಗೆ 100% ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಏನು ಹೇಳೋದು, ಉದಾಹರಣೆ ನಾನೇ ಅಂತ ಹೇಳ್ಬೋದು. ನಾನು ತುಂಬ ಲೇಸಿ ಅಂದರೆ ತುಂಬ ಲೇಸಿಯಾಗಿರ್ತಾ ಇದ್ದೆ. ಏನು ಜಾಸ್ತಿ ಕೆಲಸ ಮಾಡ್ತಾ ಇರಲಿಲ್ಲ, ಯಾವುದ್ರ ಮೇಲೆ ನಂಬಿಕೆ ಅಂತ ಇರಲಿಲ್ಲ. ಫಸ್ಟು ದುಡ್ಡಿಗೆ ಮರ್ಯಾದೆ ಅಂತಲೇ ಕೊಡ್ತಾ ಇರಲಿಲ್ಲ ನಾನು. ಎಲ್ಲಂದ್ರಲ್ಲೇ ಏನೋ ಸುಮ್ಮನೆ ಇಟ್ಬಿಡೋದು, ಮರ್ತು ಬಿಡೋದು, ಇಲ್ಲಾಂದರೆ ಏನೋ ಜಾಸ್ತಿ ಖರ್ಚು ಮಾಡೋದು, ಕೇಳಿದಷ್ಟು ಕೊಟ್ಬಿಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ಫಸ್ಟು ನಾವು ದುಡ್ಡಿಗೆ ಮರ್ಯಾದೆಯನ್ನು ಕೊಟ್ಟರೆ ಆ ಮರ್ಯಾದೆ ದುಡ್ಡು ನಮಗೆ ಕೊಡುತ್ತೆ ಅಲ್ವಾ? ಏನು ಹೇಳೋದು, ದುಡ್ಡಿರಬೇಕಾದ್ರೆ ನಾವು ದುರಹಂಕಾರ ತೋರಿಸಿ ನಾವು ದುಡ್ಡನ್ನು ಖರ್ಚು ಮಾಡ್ಕೋತೀವಿ. ಅದ್ರ ಬೆಲೆ ಗೊತ್ತಾಗಲ್ಲ. ದುಡ್ಡು ಇಲ್ಲದೆ ಇರೋ ಟೈಮಲ್ಲಿ ಅದ್ರ ಬೆಲೆ 10 ರೂಪಾಯಿ ಆಗಲಿ 1 ರೂಪಾಯಿ ಆಗಲಿ ಅದ್ರ ಬೆಲೆ ಏನು ಅನ್ನೋದು ದುಡ್ಡು ಇಲ್ಲದೆ ಇರೋವಾಗ ಮಾತ್ರ ಗೊತ್ತಾಗೋದು. ಖಾಲಿ ಜೇಬು 108 ಏನು ಹೇಳೋದು ಕತೆಗಳನ್ನು ಹೇಳುತ್ತೆ, ಕಳಿಸುತ್ತೆ ಪಾಠ. 108 ಪಾಠನ ನಮಗೆ ಕಳಿಸುತ್ತೆ. ಆವಾಗ ಮಾತ್ರ ನಮಗೆ ಅರ್ಥ ಆಗೋದು ದುಡ್ಡಿನ ಬೆಲೆ ಏನು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದುಡ್ಡಿನ ಬೆಲೆನೇ ನೀವು ಕೂಡ ಅರ್ಥನ ಮಾಡ್ಕೊಳ್ಳಿ. ಒಂದಿಷ್ಟು ಚೇಂಜಸ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ. ಜಾಸ್ತಿ ಯಾರನ್ನು ಕೂಡ ನಂಬಕ್ಕೆ ಹೋಗ್ಬೇಡಿ. ಅದರಲ್ಲಿ ತುಂಬ ಜನ ನಿಮ್ಮನ್ನು ಏನು ಹೇಳೋದು ಹೋಗಲಿ ಮಾತಾಡ್ತಾರೆ ಗೊತ್ತಾ. ಹಾಗೆ ನೀನು, ಹಿಂಗೆ ನೀನು, ನಿನ್ನಿಂದ ಎಲ್ಲ, ನೀನೇ ಸೂಪರು, ನೀನೇ ರಾಜ, ನೀನೇ ರಾಣಿ, ಆ ಥರ ಎಲ್ಲ ಹೋಗಲಿ ಮಾತಾಡ್ತಾರಲ್ಲ, ಹಟ್ಟಕ್ಕೇರಿಸ್ತಾರಲ್ಲ, ಅವ್ರನ್ನಂತೂ ನಂಬಕ್ಕೆ ಹೋಗಬೇಡಿ. ನಾನು ಹೇಳೋದು ಯಾಕೆಂದರೆ ಆ ಥರ ಹೇಳಿ ಏನು ಮಾಡ್ತಾರೆ ಅಂದರೆ ನಮ್ಮ ಹತ್ರ ಹಣನ ಕಿತ್ಕೋತಾರೆ, ನಮ್ಮ ಒಳ್ಳೆತನನ ದುರುಪಯೋಗ ಮಾಡ್ಕೋತಾರೆ. ತುಂಬ ಜನನ ನಾನು ನಂಬಿ ತುಂಬ ಹಣನ ಕೊಟ್ಟು ಮೋಸ ಹೋಗಿದ್ದೀನಿ. ಇನ್ಮೇಲೆ ನಿಜ ನಾನು ಹೇಳಿದ್ದೀನಿ, ಅವರಿಂದನೇ ನಾನು ಪಾಠ ಕಲ್ತಿದ್ದೀನಿ. ಜೀವನ ದೊಡ್ಡ ಪಾಠ ಕಲಿಸುತ್ತೆ ಅಂತ ಹೇಳ್ತಾರಲ್ವ, ಹಾಗಾಗಿ ನಾನು ಅವರಿಂದ ದೊಡ್ಡ ಪಾಠ ಕಲ್ತಿದ್ದೀನಿ. ನೀವು ಕೆಲವರು ನನಗೆ ಕಮೆಂಟಲ್ಲಿ ಹೇಳಿದ್ದೀರಾ, ಅಷ್ಟು ಜನಕ್ಕೆ ಅಮೌಂಟ್ ಕೊಟ್ಟಿದ್ದೀನಿ, ಇಷ್ಟು ಜನಕ್ಕೆ ಕೊಟ್ಟಿದ್ದೀನಿ, ಅವರೆಲ್ಲ ಮೋಸ ಮಾಡಿದ್ದಾರೆ ಅಂತ. ಹೌದು, ಜೀವನ ಒಂದು ದೊಡ್ಡ ಪಾಠ ಕಲಿಸಿದೆ. ಆದರೆ ಅವ್ರಿಗೆ ಕರ್ಮ ರಿಟರ್ನ್ ಆಗೇ ಆಗುತ್ತೆ. ನಮ್ಮಂಥ
ಒಳ್ಳೆಯವ್ರ ಹತ್ರ ಮೋಸ ಮಾಡಿ ಹಣನ ಕಿತ್ಕೋತಾರಲ್ವ, ಹಾಗಾಗಿ ಕರ್ಮ ರಿಟರ್ನ್ ಆಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಮನ್ಸಾರ ನಾವು ಏನು ಒಳ್ಳೇದಾಗಲಿ ಅಂತ ಕೊಟ್ಟಿರ್ತೀವಿ, ಅವರು ತಿಂದು ಮನೆಗೆ ಕಣ್ಣು ಹಾಕ್ದಾಕಿ ನಮ್ಮ ಹತ್ರನೇ ಮೋಸ ಮಾಡಿ ಹೋಗ್ತಾರಲ್ವ, ಯಾವತ್ತೂ ಕೂಡ ಒಳ್ಳೇದು ಆಗಲ್ಲ ಅವರಿಗೆ. ಎಲ್ಲಿದ್ರೂ ಕೂಡ ಅವರು ಹೌದ್ಕೊಂಡು ಬಚ್ಚಿಟ್ಕೊಂಡೇ ತಿರುಗಬೇಕು ಹೊರತು ಅವರು ರಾಜಾರೋಷ್ಟಾಗಿ ತಿರುಗೋ ಯೋಗ್ಯತೆ ಅವ್ರಿಗಿಲ್ಲ, ಸರಿನಾ? ಅದನ್ನು ಬಿಟ್ಟೋಗಿ ಸಣ್ಣ ಪುಟ್ಟ ಬದಲಾವಣೆ ನಾನು ಏನು ಮಾಡ್ಕೊಂಡೆ ಅಂತ ಹೇಳಿದ್ರೆ, ಹಣನ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು ಒಂದಿಷ್ಟು ಖರ್ಚನ್ನು ಕಡಿಮೆ ಮಾಡಿಕೊಂಡೆ. ಇವಾಗ ನಾನು ಏನೇ ಒಂದು ಗ್ರೋಸರಿ ಐಟಮ್ ತರಲಿ, ತರಕಾರಿ ತರಲಿ, ಫ್ರೂಟ್ ತರಲಿ, ಅದನ್ನೆಲ್ಲ ನಾನು ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡೆ. ಯಾವ ಥರ ಅಂದರೆ, ವಾರಕ್ಕೆ ಇಷ್ಟು ತರಕಾರಿಗಳು ಬೇಕು, ಇಷ್ಟು ಸೊಪ್ಪು ಬೇಕು, ಮತ್ತು ವಾರಕ್ಕೆ 2 ದಿನ ನಾನ್ ವೆಜ್ ಸಾಕು, ಡೈಲಿ ತಿನ್ನಬಾರ್ದು ಅಂದ್ಕೊಂಡು ಅದನ್ನು ಟೈಮ್ ಟೇಬಲ್ ಮಾಡಿಕೊಂಡೆ. ಮತ್ತು ನಾನು ಬೆಳಗ್ಗೆ ಬೇಗ ಎದ್ದೋಳೋದನ್ನ ನಾನು ಕಲ್ತ್ಕೊಂಡೆ. ಬೇಗ ಎದ್ದೇಳಿ ನಾವು ಏನೇ ವಿಶ್ ಮಾಡಿದ್ರು ಕೂಡ ಎಲ್ಲ ನಡೆಯುತ್ತೆ. ಅದಾದಮೇಲೆ ಅವತ್ತಿನ ದಿನವೇ ನಮ್ಮದು ಚೇಂಜ್ ಆಗಿರುತ್ತೆ. ಬೇಗ ಎದ್ದರೆ ಎಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ ನೋಡಿ. ಬೇಗ ಎದ್ದರೆ ಬೇಗ ಸ್ನಾನ ಆಗುತ್ತೆ, ಮನೆ ಬೇಗ ಕೆಲಸ ಆಗುತ್ತೆ. ಅದಾದಮೇಲೆ ಏನೋ ಒಂಥರ ಶಾಂತಿ, ಆರೋಗ್ಯ ಹೆಚ್ಚುತ್ತೆ. ಮನೇಲಿ ಬೇಗ ಎದ್ದರೆ ಅದಾದಮೇಲೆ ನಾವು ಏನು ಮಾಡಬೇಕು, ಬೆಳಗ್ಗೆ ಎದ್ದು ನಾವು ನಮಾಜ್ ಮಾಡಿ ಏನೋ ಒಂದು ವಿಶ್ ಮಾಡಿ ಕೇಳ್ಕೊಳ್ಳೋದ್ರಿಂದ ಮನಸ್ಸು ಹಗುರ ಆಗುತ್ತೆ. ಆ ಥರ ಎಲ್ಲ ಚೇಂಜ್ ಮಾಡಿಕೊಂಡೆ. ಮತ್ತು ನಾನು ಪರ್ಸಲ್ಲಿ ಲವಂಗ ಮತ್ತು ಏಲಕ್ಕಿ ಇಡೋದನ್ನು ಕೂಡ ನಾನು ಸ್ಟಾರ್ಟ್ ಮಾಡಿದೆ. ಅವಾಗಿಂದ ನನಗೆ ಮನಿ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಯಿತು. ಮತ್ತು ಇದು ಸ್ಫಟಿಕ ಕಲ್ಲು, ನಿಜ ಹೇಳ್ತೀನಿ ನೋಡಿ, ಸ್ಫಟಿಕ ಕಲ್ಲಿನ ಏನು ಹೇಳೋದು, ಅದರದ ಪರಿಣಾಮ ಅನ್ನೋದು ತುಂಬ ಇದೆ. ಇವಾಗ ನಾವು ಏನೋ ಒಂದು ವಸ್ತುನ ಮನೆಗೆ ತಗೋತೀವಿ ಅಂತ ಹೇಳಿ ಜನಗಳ ಕಣ್ಣು ತುಂಬ ಕೆಟ್ಟದು ಅಂತ ಹೇಳ್ತೀವಿ. ಆ ಥರ ಕಣ್ಣೆಲ್ಲ ಬೀಳುತ್ತೆ. ಆ ಥರ ಬಿದ್ದಾಗ ನಮ್ಮ ಮನೆ ಏನಾಗುತ್ತೆ ಅಂದರೆ ಕಷ್ಟಗಳು ಸ್ಟಾರ್ಟ್ ಆಗೋಗುತ್ತೆ. ಏನು ಹೇಳೋದು, ಜನಗಳ ಕಣ್ಣಿಗೆ ಕಲ್ಲೇ ಹೊಡೆದೋಗುತ್ತಂತೆ. ಆ ಥರ ಸಿಚುವೇಶನಲ್ಲಿ ನಮ್ಮ ಮನೆಗಳಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ, ಮನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗುತ್ತೆ ಅವ್ರ ದೃಷ್ಟಿಯಿಂದ, ಅವ್ರು ಹೇಳೋದ್ರಿಂದ. ಹಾಗಾಗಿ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪ್ರಾಬ್ಲಮಿಗೂ ಆ ಸ್ಫಟಿಕ ಕಲ್ಲನ್ನು ಕಟ್ಟಿ ಏನೇ ದೃಷ್ಟಿ ಬಿದ್ದರೂ ಕೂಡ, ಏನೇ ನೆಗೆಟಿವ್ ಎನರ್ಜಿ ನಮ್ಮ ಮನೇಲಿದ್ದರೂ ಕೂಡ ಅದೆಲ್ಲ ತಕ್ಷಣಕ್ಕೆ ಎಲ್ಲ ಹೊರಟೋಗುತ್ತೆ. ಆ ದೃಷ್ಟಿ ಏನೇ ಬಿದ್ದರೂ ಕೂಡ ಆ ಕಲ್ಲಿಗೆ ತಾಕುತ್ತೆ, ಮನೆಯಲ್ಲಿರೋ ಮನುಷ್ಯರಿಗೆ ತಾಕಲ್ಲ. ಎಷ್ಟೋ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ, ಸಿಸ್ಟರ್ ಬಾಡಿಗೆ ಮನೆಯಲ್ಲಿರೋದು ನಾವು ಕಟ್ಟಬಹುದಾ ಅಂತ. ಖಂಡಿತವಾಗ್ಲೂ ಬಾಡಿಗೆ ಮನೆಯಲ್ಲಿರೋರು ಕೂಡ ಕಟ್ಬೋದು. ನಾವು ಕೂಡ ಸ್ವಂತ ಮನೆ ಏನಿಲ್ಲ, ನಾವು ಕೂಡ ಬಾಡಿಗೆ ಮನೆಯಲ್ಲೇ ಇರೋದು. ಬಾಡಿಗೆ ಮನೆಯಲ್ಲಿ ಇರೋರು ಕಟ್ಟಬಹುದು, ಏನೂ ಕೂಡ ಆಗಲ್ಲ. ಯಾಕೆಂದರೆ ಬಾಡಿಗೆ ಮನೆಯಲ್ಲಿರೋರಿಗೆ ಕಷ್ಟ ಬರಲ್ವಾ? ಖಂಡಿತವಾಗ್ಲೂ ಬರುತ್ತೆ ಅಲ್ವಾ? ಬಾಡಿಗೆ ಮನೆಯವರಿಗೆ ದೃಷ್ಟಿ ಆಗಲ್ವಾ? ಕೆಟ್ಟ ದೃಷ್ಟಿ ಬೀಳಲ್ವಾ? ಎಲ್ಲರಿಗೂ ಕೂಡ ಬೀಳುತ್ತೆ. ಎಲ್ಲಿದ್ದರೂ ಹೇಗಿದ್ರೂ ಕೂಡ ಕೆಟ್ಟ ದೃಷ್ಟಿ ಬೀಳುತ್ತೆ. ಹಾಗಾಗಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ಜಾಸ್ತಿ ಏನಾದರೂ ಲೇಸಿಯಾಗಿ ಇರಬೇಡಿ, ಏನಾದರೂ ಕೆಲಸ ಮಾಡ್ತಾನೇ ಇರಿ. ಸುಮ್ಮನೆ ಮನೇಲಿ ಫೋನ್ ಇಟ್ಕೊಂಡು ಸುಮ್ಮನೆ ಮಲಗೋದು, ಫೋನ್ ನೋಡ್ತಾನೇ ಇರೋದು, ಗಂಟೆ ಫೋನ್ ನೋಡ್ತಾನೇ ಇರೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಚಿಕ್ಕ ಪುಟ್ಟ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಗೇನು ಅನಿಸುತ್ತೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಸ್ಟಾರ್ಟ್ ಮಾಡಿ. ಇಲ್ಲ ಮನೆಯಿಂದನೇ ಏನಾದರೂ ನಾನು ಕೆಲಸ ಮಾಡ್ತೀನಿ, ಹಣ ದುಡಿತೀನಿ ಅಂತ ಹೇಳಿದ್ರೆ ಏನಾದರೂ ಸ್ಟಾರ್ಟ್ ಮಾಡಿ. ಆ ಥರ ಏನಾದರೂ ಇಲ್ಲ ಅಂತ ಆಗಲ್ಲ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ಮನೇಲೇ ಕೂತ್ಕೊಂಡು ತುಂಬ ಕೆಲಸಗಳಿದೆ, ಹೇಗೆ ದುಡಿಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಮನೇಲೇ ಕೂತ್ಕೊಂಡು ಒಂದು 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ, ಅದು ದುಡ್ಡು ಅಲ್ವಾ? ಸುಮ್ಮನೆ ಕೂತಿರೋದ್ರಿಂದ ನಮಗೆ ಹೆಲ್ತ್ ಪ್ರಾಬ್ಲಮ್ಗಳಾಗುತ್ತೆ. ಹೆಣ್ಮಕ್ಳಿಗೆ ಮೈಂಡ್ ಏನು ಹೇಳುತ್ತೆ ಅಂದರೆ, ಒಬ್ಬರೇ ಇರ್ತೀವಲ್ವ, ಆಗ ಮೈಂಡ್ ಎಲ್ಲ ಫುಲ್ಲು ಏನೇನೋ ಯೋಚನೆ ಮಾಡ್ತೀವಿ, ಏನೇನೋ ಹೆಲ್ತ್ ಪ್ರಾಬ್ಲಮ್ ಆಗೋಗುತ್ತೆ. ಆ ಥರ ನೀವು ಒಬ್ಬೊಬ್ಬರೇ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಕೆಲಸನ ಸ್ಟಾರ್ಟ್ ಮಾಡಿ, ಚಿಕ್ಕ ಪುಟ್ಟ ಕೆಲಸನಾಗಲಿ ಸ್ಟಾರ್ಟ್ ಮಾಡಿ. ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನಾದರೂ ಓದೋಕ್ಕೆ ನೀವು ಸ್ಟಾರ್ಟ್ ಮಾಡಿ, ಮೈಂಡ್ ಫ್ರೀ ಆಗುತ್ತೆ. ಇಲ್ಲ ಈ ಥರ ಮೋಟಿವೇಶನ್ ವೀಡಿಯೋಗಳನ್ನ ನೋಡಿ, ಆವಾಗಲೂ ಕೂಡ ಮೈಂಡ್ ಫ್ರೀ ಆಗುತ್ತೆ.
ತುಂಬ ಕೆಲಸಗಳಿದೆ. ಈಗ ಬೆಳಗ್ಗೆ ಎದ್ದು ನೀವು ಬೇಗ ಬೇಗ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಫೋನಲ್ಲಿ ಮೋಟಿವೇಶನ್ ವಿಡಿಯೋನ ಹಾಕ್ಬಿಟ್ಟು ನೀವು ಕೆಲಸ ಮಾಡ್ತಾಯಿದ್ರೆ ನಿಮಗೆ ಮೋಟಿವೇಶನ್ ಕೂಡ ಆಗುತ್ತೆ, ಏನಾದರೂ ಮಾಡಬೇಕು ಅನ್ನೋ ಧೈರ್ಯನೂ ಕೂಡ ಇರುತ್ತೆ. ಹೆಣ್ಮಕ್ಳಿಗೆ ಸೇವಿಂಗ್ಸ್ ಕೂಡ ಮಾಡ್ಬೋದು. ಇವಾಗ ಸೇವಿಂಗ್ಸ್ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಅಂದರೆ ಸೇವಿಂಗ್ಸ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಯಾವ ಥರ ಸೇವಿಂಗ್ ಮಾಡ್ಬೋದು, ಏನು ಕಿಚನ್ ಸೇವಿಂಗ್ಸ್, ಹುಂಡಿ ಸೇವಿಂಗ್ಸ್, ಬ್ಯಾಂಕ್ ಸೇವಿಂಗ್ಸ್, ತುಂಬ ಸೇವಿಂಗ್ಸ್ಗಳಿದೆ. ನಾನೇ ಹಲವಾರು ಸೇವಿಂಗ್ಸ್ಗಳು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನೆಲ್ಲ ನೋಡಿ ಎಷ್ಟೆಲ್ಲ ಸೇವಿಂಗ್ಸ್ ಮಾಡ್ಬೋದು ನಿಮ್ಮ ಕೈಲಿ ಅಷ್ಟೆಲ್ಲ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಹೆಣ್ಮಕ್ಳು ತುಂಬ ಅಂದರೆ ತುಂಬ ಮನೇಲೇ ಇರೋ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಹೊರಗಿನ ಪ್ರಪಂಚ ಗೊತ್ತಿರಲ್ಲ ಅವ್ರಿಗೆ ಏನಾಗುತ್ತೆ ಅಂದರೆ ಹೊರಗೆ ಏನೋ ಒಂದು ಆಗ್ತಾಯಿದೆ ಅಂತ ಹೇಳಿದ್ರೆ ಭಯ ಸ್ಟಾರ್ಟ್ ಆಗೋಗುತ್ತೆ, ಜಾಸ್ತಿ ಮಾತಾಡಲ್ಲ ಅವರು, ಆ ಥರ ಎಲ್ಲ ಆಗುತ್ತೆ. ಅದನ್ನೆಲ್ಲ ಸೈಡಿಗಿಟ್ಟು ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದನ್ನ ಕಲೀರಿ, ಸರಿನಾ? ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ಒಂದಿಷ್ಟು ಹಣನ ಸಂಪಾದನೆ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಧೈರ್ಯ ಅನ್ನೋದು ಬರುತ್ತೆ. ಏನಾದರೂ ನಾನು ಸಾಧಿಸ್ತೀನಿ ಅನ್ನೋ ಯೋಚನೆ ನಿಮಗೆ ಬರುತ್ತೆ. ಹೆಣ್ಮಕ್ಳು ತುಂಬ ಜನ ಸಾಲ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ದೀರಾ, ಅದಕ್ಕೂ ನೆಕ್ಸ್ಟ್ ವಿಡಿಯೋ ಖಂಡಿತ ಬರುತ್ತೆ, ಮಿಸ್ ಮಾಡ್ಕೋಬೇಡಿ. ತುಂಬ ಅಂದರೆ ತುಂಬ ಪ್ರಯೋಜನ ಆಗೋವಂಥ ವಿಡಿಯೋ. ಎಷ್ಟೇ ನೀವು ಸಾಲ